ಇವತ್ತು ನಾನು ರಿವ್ಯೂ ಮಾಡಕತ್ತಿರೋ ಫಿಲ್ಮ್ ಹೆಸರು ಪುಷ್ಪ 2. ಫಿಲಿಂ ಪೂರ್ತಿ ಈ ತರ ಇರೋ ಪುಷ್ಪನ್ ಶೋಲ್ಡ್ರು ಫೈಟಿಂಗು ಮತ್ತೆ ಡ್ಯಾನ್ಸ್ ಬರ್ತದಂಗೆ ಯಾಕೆ ನಾರ್ಮಲ್ ಆಕತ್ತಂತ ನೀವು ಯೋಚನೆ ಮಾಡ್ತಿದ್ರ? ಅಣ್ಣನ್ ಸ್ಟೈಲ್ ರಿಲಿ ಅದು. ಪುಷ್ಪ ಯಾಕ ಫಿಲಿಂ ಪೂರ್ತಿ ಬಾಯ ಗುಟ್ಕ ಇಟ್ಕೊಂಡ್ ಮಾತಾಡ್ತಿದ್ದ ಅಂತ ನೀವು ಯೋಚನೆ ಮಾಡ್ತಿದ್ರ? ಅಣ್ಣನ್ ಸ್ಟೈಲ್ ರಿಲಿ ಅದು. ಫಿಲಿಂ ಸ್ಟಾರ್ಟಿಂಗ್ ನಾಗ ನಮಗ್ ತೋರಿಸಿದ ಜಪಾನೀಸ್ ಸೀನು ಫಿಲಿಂ ಪೂರ್ತಿ ಯಾಕೆ ವಾಪಸ್ ಬರ್ಲಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರ? ಅಣ್ಣನ್ ಸ್ಟೈಲ್ ರಿಲಿ ಅದು. ಈ ಫಿಲಿಂ ಸ್ಟಾರ್ಟಿಂಗ್ ನಾಗ ಪುಷ್ಪನ್ನ ಬಹಳ ದಿನಗಟ್ಲೆ ಕಂಟೈನರ್ ಆಗಿ ಮುಚ್ಚಿಟ್ಟಿರ್ತಾರ. ಕಂಟೈನರ್ ಇಂದ ಹೊರಗ್ ಬಂದಾಗ ಅಣ್ಣ ಜಪಾನೀಸ್ ಭಾಷೆನ ಬಹಳ ಕ್ಲೀನ್ ಆಗಿ ಮಾತಾಡ್ತಾನ. ಹೆಂಗ್ ಕಳ್ತಾನೆ ಜಪಾನೀಸ್ ಭಾಷೆ ಅಂತ ಕೇಳ್ತಿದ್ದಾಗ ಅಣ್ಣ ಲುಂಗಿ ಒಳಗಿಂದ ಬುಕ್ ತೆಗೆದು ಹೇಳ್ತಾನ, 30 ದಿನದಲ್ಲಿ ಜಪಾನೀಸ್ ಕಲಿಯರಿ ಬುಕ್ ನ ಓದಿದ್ದೆ ಇಷ್ಟ ದಿನ ಅಂತ. ಅಲ್ಲಣ್ಣ, ಇಷ್ಟು ದಿನ ನಿನ್ ಕಂಟೈನರ್ ಒಳಗದಿ, ಅಲ್ಲಿ ಲೈಟ್ ಇರಲ್ಲ, ಬೆಳಕಿರಲ್ಲ, ಮತ್ ಬುಕ್ ಹೆಂಗ್ ಓದಿದೆ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಈ ಕಂಟೈನರ್ ಇರೋ ಜಾಗದಾಗ ಅಣ್ಣ ಸ್ಪೈಡರ್ ಮ್ಯಾನ್ ತರ ಹಾರಾಡಕರ ಎಲ್ರು ಅವನಿಗೆ ಗಂಡಿಲ್ ಶೂಟ್ ಮಾಡ್ತಾರ. ಆದ್ರ ಒಂದು ಬುಲೆಟ್ ಸತಿಗೂ ಅಣ್ಣಗ್ ಬೀಳಲ್ಲ. ಆದ್ರ ಯಾವ್ದ 60 ವರ್ಷದ ಮುದುಕ ಶೂಟ್ ಮಾಡ್ತಿದ್ದಾಗ ಅದು ಕರೆಕ್ಟ್ ಆಗಿ ಬಂದು ಅಣ್ಣಗ್ ಬೀಳ್ತತಿ. ನೋ ಕಾಮೆಂಟ್ಸ್. ಈ ವಜ್ಜ ಇಟ್ರಂತ ಗುರಿನ ಒಲಿಂಪಿಕ್ ಶೂಟರ್ ಗಳ ಸತಿಗೂ ಇಕ್ಕಲ್ಲ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಆಕ್ಚುಲಿ ನಮ್ ಪುಷ್ಪಣ್ಣ ಹಿರಿಯರಿಗೆ ಮರ್ಯಾದೆ ಕೊಡಕಂತ ಆ ವಜ್ಜನ್ ಬುಲೆಟ್ ನ ಬೀಳ್ಸ್ಕೊಂಡು ಬಿದ್ದ. ದಯವಿಟ್ಟು ನನ್ ತಲೆ ಕೆಡಿಸ್ಬೇಡಿ, ಇಲ್ಲಿಂದ ಹೋಗಿ ಪ್ಲೀಸ್. ನೆಕ್ಸ್ಟ್ ಫಹಾದ್ ಅವ್ರ ಆಂಗಲ್ ಈ ಫಿಲ್ಮ್ ಸ್ಟೋರಿನ ಮುಂದಕ್ಕೆ ಹೋಯ್ತೈತಿ. ಆಕ್ಚುಲಿ ಇವ್ರ ಆಕ್ಟಿಂಗ್ ನನಗೆ ಬಹಳ ಇಷ್ಟ ಆದ ಫಿಲ್ಮ್ ನಾಗ. ನಮ್ ಪುಷ್ಪಣ್ಣ 1000 ಕೋಟಿ ಡೀಲ್ ನ ಬರೀ ಟಿಂಪೋದಾಗ ಹೋಗಿ ಮಾಡ್ಕೊಂಡ್ ಬರ್ತಾನ. ಹಾರಿಬಲ್ ಪೀಪಲ್. ಈ ಫಿಲ್ಮ್ ನಾಗ ಇನ್ನೊಂದು ದರಿದ್ರ ಸೀನ್ ಬರ್ತೈತಿ, ಅದು ಗಂಧದ ಮರಗಳನ್ನ ಸ್ಮಗಲ್ ಮಾಡೋದು. ಗಂಧದ ಮರನ ಪುಷ್ಪನ್ ಕಡೆ ಸ್ಮಗಲ್ ಮಾಡ್ಕೊಂಡು ಸಮುದ್ರದಾಗಿಂದ ಶ್ರೀಲಂಕಾಗ್ ಹೋಯ್ತಾರ. ಇವ್ರು ಒಯ್ಯಾಕರ ಯಾವ್ದೇ ತರದ ಮಿಲಿಟರಿ ಆಫೀಸರ್ಗಳು, ಯಾವ್ದೇ ತರದ ನೇವಿ ಆಫೀಸರ್ಗಳು ಬಂದು ಇವ್ರನ್ನ ತಡೆಯಲ್ಲ. ಆದ್ರ ಫಹದ್ ಫಾಸಿಲ್ ಅವ್ರನ್ನ ಫಾಲೋ ಮಾಡ್ತಿದ್ದಂಗ ಅಲ್ಲಿ ಸಡನ್ ಆಗಿ ಮಿಲಿಟರಿ ಆಫೀಸರ್ಗಳು ಪ್ರತ್ಯಕ್ಷ ಆಗ್ಬಿಡ್ತಾರ. ಇನ್ನು ಪೊಲೀಸರು ನಂತರ ಈ ಫಿಲ್ಮ್ ಪೂರ್ತಿ ಬಹಳ ಚೀಪ್ ಆಗಿ ತೋರಿಸ್ಬಿಟ್ಟಾರ. ನೀನು ನನಗೆ ಮರ್ಯಾದೆ ಹೇಳ್ಕೊಡ್ತಿದ್ಯಾ? ಪುಷ್ಪಣ್ಣ ಸ್ಟೇಷನ್ ಬಂದು ಎಲ್ಲ ಪೊಲೀಸ್ನರಿಗೂ ಮೂಟಿಗಟ್ಲೆ ದುಡ್ಡು ಕೊಟ್ಟು ಅವ್ರನ್ನ ರಿಟೈರ್ಡ್ ಮಾಡಿಸ್ಬಿಡ್ತಾನ. ಏನೋ ಹೊಡೆದಂಗಾಯ್ತು. ಅಲ್ಲ, ಈ ಲೆವೆಲ್ ಕರಪ್ಟ್ ಪೊಲೀಸರು ಎಲ್ಲಿ ಇಲ್ಲ ಇಂಡಿಯಾದಾಗ. ಇನ್ನು ಈ ಫಿಲಿಂ ನಾಗಿರೋ ಸಾಂಗ್ಸ್ ಅಂತೂ ಬಹಳ ದರಿದ್ರವಾಗದವು. ಕಿಸಿಕ್ ಸಾಂಗ್ ಕನ್ನಡದಾಗ ಐತಿ, ಹಿಡಿಯೋ 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 ಅಂತೆ. ಹಿಡ್ಕ ಬರಿಲ್ಲ ನಮ್ ಪುಷ್ಪಣ್ಣಂದು. ನೆಕ್ಸ್ಟ್ ಬರೋಂತ ಸೀಕ್ವೆನ್ಸಸ್ ಗಳು, ಆಮೇಲೆ ಗಂಧದ ಮರನ ಚೆನ್ನೈಗೆ ಟ್ರಾನ್ಸ್ಪೋರ್ಟ್ ಮಾಡಿದಂತ ಸೀನು, ಆಮೇಲೆ ಬರೋಂತ ಟ್ವಿಸ್ಟ್, ಅದೆಲ್ಲ ನನಗೆ ಇಷ್ಟ ಆಯ್ತು. ಅದು ಆಕ್ಚುಲಿ ಚೆನ್ನಾಗಿತ್ತು. ನಮ್ ಪುಷ್ಪಣ್ಣ ಎಂತ ಗ್ರೇಟ್ ಗೊತ್ತಾ? ಸಿಎಂ ಅವನ ಜೊತೆ ಫೋಟೋ ತಗ್ಸ್ಕೊಳ್ಳಿಲ್ಲ ಅಂದಕ್ಕ ಅಣ್ಣ ಸಿಎಂ ನ ಚೇಂಜ್ ಮಾಡ್ಬಿಟ್ಟ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಈ ಫಿಲಿಂ ನೋಡಕ ಫ್ಯಾಮಿಲಿ ಜೊತೆಗೆ ಜನರು ಬಂದಿರ್ತಾರ ಅನ್ನೋ ವಿಷಯನ ಸುಕುಮಾರ್ ಸರ್ ಮರ್ತಾ ಬಿಟ್ಟಾರ. ಯಾಕಂದ್ರೆ ಶ್ರೀವಲ್ಲಿ ಜೊತೆಗೆ ಪುಷ್ಪ ಮಾಡಂತ ದಬಡಿ ದಿಬಡಿ ಸೀನ್ಸ್ ಗಳು ಬಹಳ ಕೆಟ್ಟದಾಗದವು. ಇನ್ನು ಆ ಫೀಲಿಂಗ್ಸ್ ಸಾಂಗ್ ಅಂತೂ, ಅದ್ರಾಗಿರೋ ಸ್ಟೆಪ್ ಅಂತೂ ಬಹಳ ವಲ್ಗರ್ ಕೊರಿಯೋಗ್ರಫಿ ಮಾಡ್ಬಿಟ್ಟಾರ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅಂತೂ ಇಂತೂ ಈ ಫಿಲ್ಮಿನ್ ಬೆಸ್ಟ್ ಸೀನ್ ಬರ್ತೈತಿ, ಅದು ಇಂಟರ್ವಲ್. ಯಾಕಂದ್ರೆ ಇಲ್ಲಿ 5 ನಿಮಿಷ ನನ್ನ ಆತ್ಮಕ ಶಾಂತಿ ಸಿಕ್ಕುತ್ತು. ನೋಡ್ರಿ, ಅಲ್ಲು ಅರ್ಜುನ್ ಸರ್ ಅಂತೂ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ಯಾರ, ಅದ್ರಾಗ ಏನ್ ಡೌಟ್ ಇಲ್ಲ. ಬಟ್ ಸ್ಟೋರಿ ಎಷ್ಟು ಕಿತ್ತೋದಂಗ ಐತಪ್ಪ ಅಂದ್ರೆ, ಅವರು ಎಷ್ಟ್ರ ಮಟ್ಟಿಗೆ ಅಂತ ಅವ್ರ ಭುಜದ ಮ್ಯಾಗ ಇದನ್ನ ಒತ್ಕೊಂಡು ಹೋಗ್ತಾರೆ ಹೇಳ್ರಿ, ಅದಕ್ಕೆ ಅವ್ರ ಸ್ಟೋರಿ ಹಿಂಗ್ ಆಗಿರೋದು. ಸೆಕೆಂಡ್ ಹಾಫ್ ನಾಗ ಅಂತೂ ಈ ಫಿಲ್ಮ್ ಕ್ರಿಂಜ್ ಅಂದ್ರ ಕ್ರಿಂಜ್ ಆಗ್ಬಿಡ್ತೈತಿ. ದೇವಸ್ಥಾನ ಹತ್ರ ಒಂದ್ ಫೈಟಿಂಗ್ ನಡೀತೈತಿ. ಅದ್ರಾಗ ಅಣ್ಣ ವಿಲನಿಗೆ ಹೊಡೆದು ಅವ್ನ ತಲಿನ ಅರ್ಧ ಬೋಳ್ಸಿ ಕತ್ತಿ ಮ್ಯಾಗ ಮೆರವಣಿಗೆ ಮಾಡಿ ಅಲ್ಲಿಂದ ಕಳಿಸ್ತಾನೆ. ಅದ ವಿಲನು ನೆಕ್ಸ್ಟ್ ಪುಷ್ಪನ್ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಾನ. ಆವಾಗ ಅವ್ನ ತಲಿ ಮ್ಯಾಗ ಬೋಳ್ಸಿದಂತ ಕೂದಲು ವಾಪಸ್ ಬಂದಿರ್ತಾವ ಎರಡದಿಂದಾಗ. ಯಾಕೆ ಕಳಿಸ್ತೀರಾ ಈಗ? ಆ ಹುಡುಗಿನ ಕಾಪಾಡಕಂತ ಪುಷ್ಪ ಬಂದಾಗ ಪುಷ್ಪನ್ ಕೈ ಮತ್ತೆ ಕಾಲ್ನ ವಿಲನ್ ಕಡೆಯವರು ಕಟ್ ಹಾಕ್ತಾರ. ಅವಾಗ ನಮ್ ಪುಷ್ಪಣ್ಣ ಎಲ್ರಿಗೂ ಬಾಯಿಲೆ ಹೊಡಿತಾನ 50 ಜನಕ್ಕ. ಅಣ್ಣ ಸೊಯ್ ಅಂತ ಗ್ರಾವಿಟಿನ ಇಲ್ಲ ಅನ್ನಂಗ್ ಹಾರಾಡ್ತಿರ್ತಾನ. ಈ ಫಿಲ್ಮಿನ್ ಸ್ಟೋರಿ ಎಷ್ಟು ಕೆಟ್ಟದಾಗೈತೆ ಅಂದ್ರೆ, ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ ಗೆ ಸಂಬಂಧನೇ ಇಲ್ಲ. ಫಸ್ಟ್ ಗೆ ಅವ್ರು ನಮಗೆ ತೋರಿಸಿದಂತ ಜಪಾನೀಸ್ ಸೀನು ಫಿಲಿಂ ಪೂರ್ತಿ ಮತ್ತೆ ವಾಪಸ್ ಬರೋದೇ ಇಲ್ಲ. ಅವನಲ್ಲಿ ಯಾಕೆ ಹೋಗಿದ್ದ, ಏನ್ ಮಾಡಕತ್ತಿದ್ದ ಅಂತ ನಮಗೆ ಗೊತ್ತಾಗಲ್ಲ. ಸೊ ಜಪಾನೀಸ್ ಸೀನ್ ಸೆಕೆಂಡ್ ಹಾಫ್ ನ ಕಂಟಿನ್ಯೂ ಮಾಡೋದ್ಬಿಟ್ಟು ಅವ್ರು ಸೆಕೆಂಡ್ ಹಾಫ್ ಫುಲ್ ಬರೀ ಆ ಹುಡುಗಿನ ಕಾಪಾಡೋದ್ರಾಗ ಕಳೆದು ಬಿಡ್ತಾರ. ಸೊ ನಿಮಗೆ ಆಲ್ರೆಡಿ ಗೊತ್ತೈತಿ ಪುಷ್ಪವನ್ನಿನ ಎಂಡಿಂಗು ಬಹಳ ಕೆಟ್ಟದಾಗಿತ್ತು. ಸೊ ಸುಕುಮಾರ್ ಸರ್ ಬಹಳ ಕ್ಲೀನ್ ಆಗಿ ಯೋಚನೆ ಮಾಡಿ ಪುಷ್ಪ 2 ಇನ್ನು ಕೆಟ್ಟದಾಗ ಎಂಡಿಂಗ್ ಮಾಡ್ಬಿಟ್ಟಾರ. ನೀವು ಗೆಸ್ಸ ಮಾಡಿರಲ್ಲ ಇಲ್ಲಿಗೆ ಫಿಲಿಂ ಮುಗಿತೈತಂತ. ಅಂತ ಜಾಗದಾಗ ಏ ಫಿಲಿಂ ಬೈ ಸುಕುಮಾರ್ ಅಂತ ಬಂದಾಗ್ಬಿಡ್ತೈತಿ. ಇನ್ನೇನು ಲಾಸ್ಟಿಗೆ ಪಾರ್ಟ್ 3 ಬರ್ತದಂತ ಹೇಳ್ತಾರ. ಬಟ್ ಅದಂತೂ ಒಂದ್ ಚೂರು ಸರಿ ಅನ್ಸಲಿಲ್ಲ ನನಗೆ. ಯಾಕಪ್ಪ ಅಂದ್ರೆ ಇತ್ತೀಚಿಗೆ ಬರೋ ಎಲ್ಲಾ ಫಿಲಿಂಗಳಿಗೂ 1, 2, 3 ಅನ್ನೋದು ಕಾಮನ್ ಆಗ್ಬಿಟ್ಟೈತಿ. ಇಲ್ಲಿಗೆ ಈ ಫಿಲಿಮು ಮುಗಿತೈತಿ. ಸೊ ನಾನು ಯಾವ ಥಿಯೇಟರ್ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ ಫಿಲಿಂ ನೋಡಕ, ಆ ಥಿಯೇಟರ್ ಕನ್ನಡ ಫಿಲಿಂ ಸತಿಗೂ ಬೆಳಿಗ್ಗೆ ಯಾವತ್ತೂ ಹಾಕಿದ್ದಿಲ್ಲ. ಆದ್ರೆ ಈ ಫಿಲಿಮ್ಗೆ ಬೆಳಿಗ್ಗೆ 6 ಗಂಟೆ ಶೋ ಕೊಡ್ರೆ ಮತ್ತೆ ಎಲ್ಲಕ್ಕೆಲ್ಲ ಹೌಸ್ಫುಲ್. ಬಟ್ ನನಗೆ ವಿಚಿತ್ರ ಅನ್ಸಿದ್ದೇನಪ್ಪ ಅಂದ್ರೆ, ಕನ್ನಡ ಫಿಲಿಮ್ಸ್ಗೆ ಅಷ್ಟು ಗಡ ಶೋ ಕೊಡಲ್ಲ ಆ ಥಿಯೇಟರ್. ಅಂತವ್ರು ಹೆಂಗ್ ಈ ಫಿಲಿಮ್ಗೆ ಅಷ್ಟು ಗಡ ಬೆಳಿಗ್ಗೆ 6 ಗಂಟೆ ಶೋ ಕೊಟ್ರ ಅಂತ ನೋಡ್ರಿ. ಈ ಫಿಲಿಂ ದುಡ್ಡಂತೂ ಪಕ್ಕ ದುಡಿತೈತಿ. ಯಾಕಪ್ಪ ಅಂದ್ರೆ ಟಿಕೆಟ್ ಪ್ರೈಸ್ ಗಳನ್ನ ಅಷ್ಟು ಮಟ್ಟಿಗೆ ಇಟ್ಟಾರ ಇವರು. ಬೆಂಗಳೂರಾಗ ಕೆಲವು ಕಡೆ 1000-2000 ಅದಾವ ಟಿಕೆಟ್ ಪ್ರೈಸ್. ಅದೆಂಗ್ ಸಾಧ್ಯ? ಈ ಲೆವೆಲ್ಗೆ ಕಾಸ್ಟ್ಲಿ ಪ್ರೈಸ್ ಇಟ್ರೆ ಟಿಕೆಟ್ ಇಂದು ಜನರು ಹೆಂಗ್ ನೋಡಕ್ ಫಿಲಿಂ ನ. ಆದ್ರೂ ನೋಡಿ ಕರ್ನಾಟಕದವ್ರು ಎಷ್ಟು
ವಿಶಾಲ ಹೃದಯ ಇದಾರ ಅಂದ್ರ ಈ ಫಿಲ್ಮ್ ಗಳಿಗೆ ಎಷ್ಟೇ ಟಿಕೆಟ್ ಜಾಸ್ತಿ ಇಟ್ರು ಹೌಸ್ಫುಲ್ ಹಂಗ್ ಹೋಗಿ ನೋಡ್ತಾರ. ಇದಕ್ಕ ಉಪೇಂದ್ರ ಸರ್ ಹೇಳಿರೋದು ಕನ್ನಡಿಗರು ವಿಶಾಲ ಹೃದಯದವರು ಅಂತ.